ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿದ್ದ ಮೇನ್ ರೀಸನ್ 3 ಜನಗಳಿಗೆ. ಒಂದು ಕೃಷ್ಣ ಸಾರ್ಥಕ್, ಜಗದೀಶ್ ಅವರು, ಅದು ವಿಜಯ್ ಜನ. ಯಾಕಂದ್ರೆ ವಿಜಯ್ ಬಿಡಿ, ನಾವು ಆಕ್ಟಿಂಗ್ ಅಂತ ಬಂದಾಗ, ಒಂದು ಆಕ್ಟರ್ ಅಂತ ಬಂದಾಗ ನಮ್ಮ ಸಿನಿಮಾ ಇಂಡಸ್ಟ್ರಿನೇ ಒಂದು ಕುಟುಂಬ ಅಂತ ಅಪ್ಪಾಜಿ ಅವರು ಹೇಳ್ತಾ ಇದ್ರು. ವಿಜಯ್ ನಾನು ಆಲ್ಮೋಸ್ಟ್ ಒಂದು 24 ಇಯರ್ಸ್ ನೋಡ್ತಾ ಇದ್ದೀನಿ. ಫಸ್ಟ್ ರಾಕ್ಷಸ, ಅವಾಗಿಂದ ಆಮೇಲೆ ಜೋಗಿ ಪಿಕ್ಚರ್ ಬಂದಾಗ ಒಂದೇ ಒಂದು ಸ್ಮಾಲ್ ಪಾತ್ರ ಇದೆ, ಬೇಡ ಅಂತ ಹೇಳಿದ್ರು, ಇಲ್ಲ ಒಂದು ಸೀನ್ ಬಂದು ಮಾಡ್ತೀವಿ. ಅಂದರೆ ಒಬ್ಬ ಆರ್ಟಿಸ್ಟ್ಗೆ ಒಂದು ಸಕ್ಸಸ್ಫುಲ್ ಫಿಲ್ಮ್ಲಿ ನಾನು ಇರಬೇಕು ಅನ್ನೋದು ಒಂದು ಆಸೆ ಪಡೋದಿಲ್ಲ, ತುಂಬಾ ಇಂಪಾರ್ಟೆಂಟ್. ವಿಜಯ್ ಅದು ನಾ ಹೇಳಿದೆ ಚಿಕ್ಕ ರೋಲ್ ಋಷಿ ಮಾಡ್ತಾರೆ. ಅದಾದ್ಮೇಲೆ ಈ ಕರೆಕ್ಟಾಗಿ ಅವರು ದುನಿಯಾ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ತಾರೆ. ಆ ಸಿನಿಮಾ ಮುಹೂರ್ತ ಕರೆಕ್ಟ್ ಬರೀತಾರೆ, ಅದು ರಾಂಗ್ ಟೈಮಲ್ಲಿ ಬರ್ತಾರೆ. ಅಪ್ಪಾಜಿ ಹೋಗಿದ್ದಾಗ 2ನೇ ದಿನಕ್ಕೆ ಬಂದ ನನಗೆ ಒಂಥರ ಮನ್ಸು ಕಷ್ಟ ಆಗುತ್ತೆ. ಇಂಟ್ರೆಸ್ಟ್ ನೋಡ್ಬಿಟ್ಟು ಬಹಳ ಖುಷಿ ಆಯ್ತು. ತುಂಬಾ ಚೆನ್ನಾಗಿದೆ ಸೂರಿ, ಬಹಳ ಪ್ರಾಮಿಸಿಂಗ್ ಆಗಿದೆ, ಬರ್ಬೇಕು ಅಂತ ಆಸೆ ನಿನ್ಗೆ ಗೊತ್ತು. ಅದು ಅವ್ರು ಹೇಳಿದ್ರು, ಇಲ್ಲ ನಿಮ್ಗೆ ಸುಮ್ಮನೆ ಬಂದು ಕೊಡ್ಬೇಕು ಅಂತ ಅನಿಸ್ತು, ಕೊಟ್ಟೆ. ಅದಾದ್ಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ನಾನು ಥಿಯೇಟ್ರಿಗೆ ಹೋಗಿ ನೋಡಿದ್ದೀನಿ ಸಿನಿಮಾನ. PVR ಥಿಯೇಟ್ರಿಗೆ ಹೋಗಿ ನೋಡಿದೆ. ಆ ಸಿನಿಮಾ ಬಹಳ ಖುಷಿ ಆಯ್ತು. ಅಲ್ಲಿಂದ ದುನಿಯಾ ವಿಜಯ್ ಜೊತೆಲಿ ಲೂಸ್ ಮಾತಾಡ್ತಾ ಇನ್ನೊಬ್ರು ನನಗೆ ತುಂಬಾ ಇಷ್ಟವಾದ ಆಕ್ಟರ್ ಅಂದ್ರೆ ಲೂಸ್ ಮಾತಾ, ನನ್ಗೆ ಬಹಳ ಫೇವ್ರೇಟ್. ನನಗೆ ವಿಜಯ್ ಜೊತೆಲಿ ಅಷ್ಟೇ ತುಂಬಾ ಪ್ರಾಮಿಸಿಂಗ್ ಮಾಡಿದ್ರು. ಅವ್ರದೇ ಸಿನಿಮಾ ಬಹಳ ಅದ್ಭುತವಾದ, ನಾ ಹೇಳಿದೆ 100% ಇದು ಯಾವ ಮಟ್ಟಿಗೆ ಹೋಗುತ್ತೆ ಅಂತ. ಆ ಪಿಕ್ಚರ್ ಫಸ್ಟ್ ಪಿಕ್ಚರ್ ಸ್ಟೇಟ್ ಅವಾರ್ಡ್ ಬಂತು ದುನಿಯಾ ವಿಜಯ್. ಯಾಕೆ ನಮ್ಗೆಲ್ಲ ಓಮ್ಲಿ ಬಂತು, 25 ಸಿನಿಮಾ ಆದ್ಮೇಲೆ ಬಂತು. ಬಟ್ ಫಸ್ಟ್ ಸಿನಿಮಾದಲ್ಲಿ ಅವ್ರು ಸ್ಟೇಟ್ ಅವಾರ್ಡ್ ಸಿಗ್ತದೆ, ಬಹಳ ಖುಷಿ ಆಯ್ತು. ಒಂದು ಪ್ರಾಮಿಸಿಂಗ್ ಒಂದು ಆಕ್ಷನ್ ಹೀರೋ ಬಂತು. ಅದಾದ್ಮೇಲೆ ಅವ್ರದೇ ಆದ ಒಂದು ಇದರಲ್ಲಿ ನೆಕ್ಸ್ಟ್ ಡೈರೆಕ್ಷನ್ ಹೇಳ್ತಾರೆ. ಡೈರೆಕ್ಷನ್ಲಿ ಫಸ್ಟ್ ಫಿಲ್ಮ್ ಸರ್ಗ, ಆ ಸಿನಿಮಾದಲ್ಲಿ ನಾನು ಅಪ್ಪು ಇಬ್ಬರು ಇತ್ತು. ಆದ್ರೆ ಇವತ್ತು ಅಪ್ಪು ನಮ್ಮದೇ ಇರೋದ್ರಿಂದ ನಾನು ಅಪ್ಪು ಜೊತೆ ಸೇರಿ ಬಂದಿದ್ದೀನಿ ಈ ಸಿನಿಮಾ. ಹೇಳ್ತಾರೆ ಎಲ್ಲ ಎಷ್ಟೇ ವರ್ಷಗಳಾದ್ರೂ ಇದನ್ನ ಎಲ್ಲ ಹೋಗಿದ್ರೆ ಊರಿಗೆ ಹೋಗಿದ್ರೆ ಬರ್ತಾನೆ. ಆ ನೆನಪಿಗೆ ನಾವು ಕಾಯೋಣ ಅಷ್ಟೇ. ನಾವಿಲ್ಲ ಅಂತ ಅನ್ಕೋಬೇಡ. ನಾವು ನಮ್ಮ ನೆನಪನ್ನ, ನಮ್ಮ ಏನಂತೀವಿ ಒಂದು ಅನುಭವಗಳನ್ನ ಯಾವಾಗಲೂ ಅವನ ಜೊತೆ ನಾವು ಕರ್ಕೊಂಡು ಹೋಗ್ಬೇಕು ಹೊರತು ಇಲ್ಲ ಅಂತ ನಾವು ಭಾವಿಸ್ಬಾರ್ದು. ಇದೇ ಇವತ್ತು ಇಲ್ಲಿದ್ದಾರೆ, ಅವರು ಇಲ್ಲಿದ್ದಾರೆ, ಈ ಫಂಕ್ಷನ್ ಬಂದಿದ್ದಾರೆ. ನಾವು ಹೆಂಗೆ ಸರಾಗಾಗಿ ಬಂದಿದ್ವು ಅದೇ ರೀತಿ ಭೀಮಾಗೂ ಅಪ್ಪು ಆಶೀರ್ವಾದ ಇದೆ, ನಮ್ಮ ಆಶೀರ್ವಾದ ಇದೆ, ಇಡೀ ಕನ್ನಡ ಜನರ ಆಶೀರ್ವಾದ ಇದೆ, ಅಭಿಮಾನಿ ದೇವರ ಆಶೀರ್ವಾದ ಇದೆ. ಬಹಳ ಖುಷಿ ಆಗುತ್ತೆ. ದುನಿಯಾ ವಿಜಯ್ ನನ್ನ ಬ್ರದರ್ ಇದ್ದಾರೆ, ನನಗೆ ಅಪ್ಪು ಹೆಂಗೋ ಆ ಥರ ದುನಿಯಾ ವಿಜಯ್ ಎಲ್ಲ ಟೈಮಲ್ಲಿ, ಯಾವುದೇ ಟೈಮ್ ಅದು ದುನಿಯಾ ವಿಜಯ್ ಇಸ್ ದೇರ್ ವಿತ್ ಅಸ್. ಯಾವುದೇ ಇದು ಸಮಾರಂಭ ಆಗ್ಬೋದು, ನಾ ಇದಕ್ಕಂತ ಪಾಯಿಂಟ್ ಔಟ್ ಮಾಡಲ್ಲ, ಯಾವುದಕ್ಕಂತ ಎಸ್ ಇಸ್ ದೇರ್. ಆದರೆ ಅದು ನೋಡ್ಬಿಟ್ಟು ಯಾವ ಥರದ ಒಂದು ಕಾರ್ಯ ಆಗ್ಬೋದು, ಅದಕ್ಕೆ ದುನಿಯಾ ವಿಜಯ್ ಯಾವಾಗ ಬಂದಿದ್ದಾರೆ. ನಾವು ಅಷ್ಟೇ ಬರ್ತಾ ಇರ್ತೀವಿ, ಅವನ ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತೀವಿ. ಇವಾಗ ಅಷ್ಟೇ ಇದೆ, ನೆಕ್ಸ್ಟ್ ಯಾವುದೇ ಮಾಡಿದ್ರು ನಾವು ಅದೇ ರೀತಿಯು ನಿಮ್ಮ ಸಪೋರ್ಟ್ ಇರ್ತೀವಿ. ಅಫ್ಕೋರ್ಸ್ ನಮ್ಮ ಸಪೋರ್ಟ್ ಇದೆ, ಜನರ ಸಪೋರ್ಟ್ ಇದೆ. ಅದ್ರ ಜೊತೆಲೆ ಡೈರೆಕ್ಷನ್ ಆದಷ್ಟು ಬೇಕಂದ್ರೆ ಡೈರೆಕ್ಷನ್ ನಾನು ಒಂದು ಸಿನಿಮಾ ಮಾಡೋಣ, ಹಾಗೆ ನಮಗೂ ಇಷ್ಟ, ಹಾಗೆ ಖಂಡಿತ ಮಾಡೋಣ ಒಂದು ಸಿನಿಮಾ. ಕೃಷ್ಣ ಆಲ್ ದಿ ಬೆಸ್ಟ್, ಜಗದೀಶ್ ಆಲ್ ದಿ ಬೆಸ್ಟ್. ಈ ಪಿಕ್ಚರ್ ಒಳ್ಳೆ ಯಶಸ್ಸು ಆಗಲಿ ನಾನು ಅದರಲ್ಲಿ ಪ್ರಾರ್ಥನೆ ಮಾಡಿ ಇಡೀ ಭೀಮಾ ಚಿತ್ರತಂಡಕ್ಕೆ ನನ್ನ ವಂದನೆಗಳು ಹಾಗೂ ಶುಭಾಶಯಗಳು. ಆಲ್ ದಿ ಬೆಸ್ಟ್.